ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರ್ತದೆ, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಬಟನ್ ಮಾಡಿರಿ. ಕಮೆಂಟ್ ಮಾಡೋದನ್ನು ಮಾತ್ರ ಯಾರು ಮರ್ಯಾಕೆ ಹೋಗ್ಬೇಡ್ರಿ, ಶೇರ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ, ಲೈಕ್ ಮಾಡಲಿಲ್ಲ ಅಂದ್ರೂ ನಡೀತದೆ. ಸೊ ಜೋರಾಗಿ ಒಂದು ಕಡೆ ಥಂಡಿ ಚಾಲಾಗ್ಯದ, ಇನ್ನೊಂದು ಕಡೆ ಕೊಂದವರು ಯಾರು ಅನ್ನೋ ಅಭಿಯಾನ ಚಾಲಾಗ್ಯದ, ಇನ್ನೊಂದು ಕಡೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಚಡ್ಡ್ಯಾಗ ಹುಚ್ಚು ಹೊಯ್ಕೊಳಕದಾನ, ಮತ್ತೊಂದು ಕಡೆ ಏನಾಗದಪ್ಪ ಅಂದ್ರೆ ಕುಡ್ಲ ರ್ಯಾಂಪೇಜ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕನ ಮೇಲೆ ಈ ಡಿ ಗ್ಯಾಂಗ್ ಧರ್ಮಸ್ಥಳದ ಗ್ಯಾಂಗ್ ಅಟ್ಯಾಕ್ ಮಾಡ್ಯದ. ಈ ಎಲ್ಲ ವಿಷಯಗಳನ್ನ ಕುರಿತು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಹೇಳೋದು ಇಷ್ಟ ಅಲ್ಲ, ಕೊಂದವರು ಯಾರು ಮಿಸ್ಟರ್ ವೀರೇಂದ್ರ ಹೆಗಡೆ, ಹೊರಗಡೆ ಬಾ, ಥಂಡಿ ಜಾಸ್ತಿ ಇರ್ತದೆ, ಒಳಗೆ ಕೊಂಡಾಕ ಹೋಗ್ಬೇಡ, ಓಕೆ, ಹೊರಗಡೆ ಬಾ. ಕೊಂದವರು ಯಾರತ್ತಂದು ಹೇಳ. ಸಂತೋಷ್ ರಾವ್ ಹೊರಗಡೆ ಬಂದಿದ್ದಾನೆ, ಹಾಗಾದ್ರೆ ಕೊಂದವರು ನಿನ್ನ ಹತ್ರನೇ ಇರಬೇಕು, ನಿನ್ನ ಪಕ್ಕದಲ್ಲೇ ಇರಬೇಕು, ನಿನ್ನ ಸುತ್ತಮುತ್ತಲಿನವರು ಇರಬೇಕು, ಅಥವಾ ನಿನ್ನ ಸಹೋದರ ಸಂಬಂಧಿಗಳೇ ಇರಬೇಕು. ಮಿಸ್ಟರ್ ವೀರೇಂದ್ರ ಹೆಗಡೆ ಹೊರಗಡೆ ಬಂದು ಅದರ ಬಗ್ಗೆ ಹೇಳು, ಕೊಂದವರು ಯಾರು. ಯಾಕಂದ್ರೆ ನಮ್ಮ ಮಹಿಳಾ ಸಂಘಟನೆ ಹೋರಾಟ ಮಾಡ್ತಾ ಇದೆ. ಕೊಂದವರ ಯಾರು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ. ನೀನು ಮತ್ತು ಹರ್ಷೇಂದ್ರ ಜೈನ್ ಆದಷ್ಟು ಮಟ್ಟಿಗೆ ಹೊರಗಡೆ ಹೋಗಬೇಕು, ಜೈಲಿಗೆ ಹೋಗೋ ಟೈಮ್ ಬಂದದ ನಿಮಗೆ. ಇನ್ನು ಕೋಲ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಕುಡ್ಲ ರ್ಯಾಂಪೇಜ್ ಮತ್ತು ಯುನೈಟೆಡ್ ಮೀಡಿಯಾನ ಅಭಿಷೇಕ್ ಇಬ್ಬರು ಕೂಡ ಹೋಗಿರ್ತಾರೆ ಒಂದು ಆಹ್ವಾನದ ಮೇರೆಗೆ. ಅವ್ರ ಮೇಲೆ ಏನಪ್ಪಾ ಅಂದ್ರೆ ಈ ಡಿ ಗ್ಯಾಂಗ್ ಹೊಂಚ್ ಹಾಕೊಂಡು ಕೂತಿತ್ತು. ಈ ನಾಯಿಗಳು ಇಲ್ಲಿ ಯಾಕೆ ಬಂದಾವ, ಈ ದರಿದ್ರ ಮಂದಿ ಇಲ್ಲಿ ಯಾಕೆ ಬಂದದ ತಿಳ್ಕೊಂಡು ಅವ್ರ ಮೇಲೆ, ಅವರ ಕಾರಿನ ಮೇಲೆ ಅಟ್ಯಾಕ್ ಯಾವ್ದು ಮಾಡ್ತದಪ್ಪ ಅಂದ್ರೆ ಡಿ ಗ್ಯಾಂಗ್ ಮಾಡ್ತದ. ಈ ಡಿ ಗ್ಯಾಂಗ್ ಇದಕ್ಕಿಂತ ಮುಂಚೆನೂ ಒಂದು ಸಾರಿ ಮಾಡಿದ್ರಲ್ಲ ಇವರು ಧರ್ಮಸ್ಥಳದಲ್ಲಿ. ಅವಾಗ ಏನೇನೋ 4 ಸೊಳೆ ಮಕ್ಕಳನ್ನ ಬಿಟ್ರೆ ಯಾಕೆ ಇವ್ರನ್ನ ಬಿಡಬಾರ್ದಾಗಿತ್ತಲ್ಲ, ಹಲ್ಕಟ್ಟನ ಮಕ್ಕಳನ್ನ ಇವ್ರನ್ನ ಒದ್ದು ಒಳಗಡೆ ಹಾಕಬೇಕಾಗಿತ್ತು. ಧರ್ಮಸ್ಥಳ ಪ್ರಕರಣ ಮುಗಿತನ 4 ಸೊಳೆ ಮಕ್ಕಳನ್ನ ಇಲ್ಲೇ ಕೊಂಡಂತ ಹೇಳಬೇಕಾಗಿತ್ತು ಇವರಿಗೆ. ಇವ್ರನ್ನ ಯಾಕೆ ಬೇಲ್ ಮ್ಯಾಗಿಂದ ಹೊರಗಡೆ ತೊಗೊಂಡ್ಬಂದ್ರು, ಒಳಗಡೆ ಹಾಕಿದ್ರೆ ನಡೀತಿತ್ತಲ್ಲ. ಹೋಗಲಿ, ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ಹೊರಗಡೆ ಬಂದಾದರೂ ಮುಚ್ಕೊಂಡು ಕೊಂಡ್ಬೇಕಲ್ಲ. ಮತ್ತೆ ಹೇಳ್ತಿಲ್ಲೋ ಕೆಲಸ ಮಾಡ್ತಾರಲ್ಲ ಇವರು. ಯಾಕೆ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡಬೇಕು? ಹೋಗಲ್ಲಿ ರಂಗ್ಯಾನ ಮ್ಯಾಗ ದಾಳಿ ಮಾಡ್ರಿ, ಅಜಿತ್ ಹನುಮವನ ಮ್ಯಾಗ ದಾಳಿ ಮಾಡ್ರಿ, ಆ ರಾಕ್ಯಾನ ಮೆಟ್ಲೆ ಬಡೀರಿ, ಹೋಗ್ರಿ ಅಲ್ಲಿ. ಯಾಕ ನಿಮ್ಮ ಹೇಳಿ ತಿಂತಾರ, ಅವ್ರನ್ನ ಹೋಗಿ ನೀವು ಬಡಿಯಂಗಿಲ್ಲ. ಪಾಪ ಅಮಾಯಕರನ್ನ ಕುಡ್ಲಾರ ನ್ಯಾಯದ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಕುಡ್ಲ ರ್ಯಾಂಪೇಜ್ ಅಭಿಷೇಕ್, ಅವ್ನು ಸಣ್ಣ ಹುಡುಗ್ರಿ, ಬೌನ್ಸಿಗೆ ಆಗತ್ತೆ ಅದಾನ ಅಭಿಷೇಕ. ಆದ್ರೆ ಅವನು ಹೋರಾಟ ನೋಡಿದ್ರೆ ಯಾವ ಒಂದು ದೈತ್ಯಾಕಾರದ ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ಅಂಥ ಹೋರಾಟ ಮಾಡ್ತಾನೆ ಅಭಿಷೇಕ್. ಅವನ ಮೇಲೆ ಗೌರವ ಅದ ನನಗೆ. ಅಂಥವನ ಮೇಲೆ ದಾಳಿ ಮಾಡ್ತೀರಿ? ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ. ಹೇಳಲ್ಲ, ಒಂದು ಪ್ರೆಸ್ ಕಾನ್ಫರೆನ್ಸ್ ಬಾ, ಹೇಳು, ಯಾರು ಕೂಡ ಇಂಥದ್ದೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮವ್ರು ಮಾಡ್ಯಾರತ್ತ ಒಪ್ಕೋ. ಯಾರವ್ರು 4 ಹಡ್ಸಿ ಮಕ್ಕಳು ಎದಕ್ಕೆ ಮಾಡ್ತಾರೆ ಅವ್ರು? ಹಂಗ ಅರ್ಥ ಆಗೋದಿಲ್ಲ. ಅಂದ್ರೆ ಇದ್ರ ಅರ್ಥ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಹೆಗಡೆ ಒಂದು ಮಾತನ್ನ ಹೇಳಿದ ಒಂದು ಕಾನ್ಫರೆನ್ಸ್ದಾಗ, ನನ್ನ ಹತ್ರನೂ 5,000 ಜನ ಅದಾರ, ನಾನು ಹ್ಞೂ ಅಂದ್ರೆ ಈಗ ಹೋಗಿ ಬಿಡ್ತಾರ ಅವ್ರ. ಬಟ್ ನಾನು ಅದನ್ನ ತಾಳ್ಮೆಯಿಂದ ನಾ ಎಲ್ಲ ಗಮನಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಅನಾಹುತಕ್ಕೆ ಕಾರಣ ಮಾಡಕ್ ಅಂತ ಸುಳ್ಳು ಹೇಳ್ತೀಯ. ಸುಳ್ಳು ಹೇಳೋದು ಒಂದು 10 ಮಂದಿ ಗುಂಪನ್ನು ಕಳಿಸ್ತಾ ಇದೆಯಾ? ಡೌಟ್ ಬರಾಕತ್ತ ನಮಗ. ಸೊ ಇಲ್ಲಿ ಡಿ ಗ್ಯಾಂಗ್ ಮತ್ತೆ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡಿದ. ಈ ಕಡೆ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡಿಸೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ SIT ಏನು ಹೇಳ್ತದಪ್ಪ ಅಂದ್ರೆ, ನಾವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದ್ದೀವಿ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಮಹಿಳಾ ಒಂದು ಆಯೋಗ, ಒಂದು ಮಹಿಳೆಯರ ಸಂಘ ಏನದಲ್ಲ, ಮಹಿಳಾ ಶಕ್ತಿ, ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲವನ್ನೂ ನೋಡಿರ್ತಕ್ಕಂಥ ಮಿಸ್ಟರ್ ವೀರೇಂದ್ರ ಹೆಗಡೆ ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡಾನ್ರಿ. ಗಡ ಅಂತ ನಡ್ಕಾಗದನ್ರಿ ಅವ. ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡ್ಯಾನ. ಹರ್ಷೇಂದ್ರ ಜೈನ್ ಚಡ್ಡ್ಯಾಗ ಹುಚ್ಚಿ ಹೋಗ್ಕೊಂಡ, ಚಡ್ಡ್ಯಾಗ ಹೆತ್ಕೊಂಡ ನಾವು. ಯಾಕಂದ್ರೆ ಇದಕ್ಕೆ ಪ್ರಮುಖ ಇನ್ನೊಂದು ಕಾರಣದ, ಈ ಚಿನ್ನಯ್ಯ ಕೇವಲ ಮಟ್ಟನ್ನವರ್, ತಿಮ್ಮರೊಡ್ಡಿ, ಜಯಂತ್ ಇವ್ರ ಮುಂದೆ ಅಷ್ಟ ನಿಂತ್ಕೊಂಡ ಯೂಟ್ಯೂಬ್ ಚಾನಲ್ಗೆ ಅಷ್ಟ ಇಂಟರ್ವ್ಯೂ ಕೊಟ್ಟಿದ್ದಲ್ಲ, ಮತ್ತೊಬ್ಬ ಧರ್ಮಾಧಿಕಾರಿ ಯಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರು, ಅವ್ರಿಗೂ ಕೂಡ ಈ ವಿಷಯ ಗೊತ್ತದ. ಈ ಚಿನ್ನಯ್ಯ ಅವ್ರ ಮುಂದೆ ಹೋಗಿ ಎಲ್ಲ ವಿಷಯಗಳನ್ನ ಬಿಚ್ಚಿಟ್ಟಿದ್ದಾನೆ. ಯಾವಾಗ ಈ ವಿಷಯ ವೀರೇಂದ್ರ ಹೆಗಡೆ ಗೊತ್ತಾಗಿದಲ್ಲ, ಈ ವೀರೇಂದ್ರ ಹೆಗಡೆ ಲಂಗೋಟಿ ಹಸಿ ಆಗಿಬಿಟ್ಟದ. ಯಾಕಂದ್ರೆ ಕೆಲವೊಂದಿಷ್ಟು ಸ್ವಾಮೀಜಿಗಳು ಹಿಂಗಿರ್ತಾರಲ್ಲ, ಲೇಟ್ ಆಗ್ತದ ಸತ್ಯ ಹೇಳೋದಕ್ಕೆ, ಆದರೆ 100% ಹೇಳ್ತಾರೆ ಕೆಲವೊಂದಿಷ್ಟು ಜನ.
ಕೆಲವೊಂದಿಷ್ಟು ಜನ ಹೇಳೋದಿಲ್ಲ. ಆದ್ರೆ ನಾನು ಯಾಕೆ ನಿರ್ಮಲಾನಂದ ಸ್ವಾಮೀಜಿ ಬಗ್ಗೆ 2 ವಿಡಿಯೋ ಮಾಡಿದ್ದೆ ಅಂದ್ರೆ, ಹೇಗಾದರೂ ಮಾಡಿ ನಿರ್ಮಲಾನಂದ ಸ್ವಾಮೀಜಿ ಅವರು ಸತ್ಯವನ್ನು ಹೇಳಲೇಬೇಕು ಅನ್ನೋ ಉದ್ದೇಶ ಅಷ್ಟೆ. ಹೊರತಾಗಿ ಅವ್ರ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ, ಅಸೂಯೆ ಯಾವುದೇ ಇಲ್ಲ. ಅವ್ರು ಸತ್ಯ ಬಂದು ಹೇಳಬೇಕು, ಈ ಕಾಮಕರು ಒಳಗಡೆ ಹೋಗಬೇಕು. ಯಾವಾಗ ನಿರ್ಮಲಾನಂದ ಸ್ವಾಮೀಜಿಗೆ ಎಲ್ಲ ಗೊತ್ತ ತಿಳ್ಕೊಂಡ್ರಲ್ಲ, ಆವಾಗನೇ ಈ ಡಿ ಗ್ಯಾಂಗ್ ಮತ್ತೆ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಇಳಿದದ. ಸೊ ಇದು ಯಾರ ಒಂದು ಆಜ್ಞೆಯ ಮೇರೆಗೆ ಆಗ್ಯದ. ಒಂದು ಕಡೆ ಸೌಜನ್ಯಗೆ 12-13 ವರ್ಷ ಆತ ನ್ಯಾಯ ಸಿಗ್ತಾ ಇಲ್ಲ, ಯಮುನಾ ನಾರಾಯಣಿಗೆ ಸಿಗ್ತಾ ಇಲ್ಲ, ಪದ್ಮಲತಾಳಿಗೆ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅತ್ಯಾಚಾರ ಪ್ರಕರಣ, ಕೊಲೆ, ಅಸಹಜ ಸಾವುಗಳು ಆಗೇ ಇಲ್ಲ. ಯಾಕೆ ಈ ವೀರೇಂದ್ರ ಹೆಗಡೆ ಒಳಗಡೆ ಕುಟ್ಕೊಂಡು ಆಟ ಆಡೋದನ್ನೆಲ್ಲ? ಯಾವ್ಯಾವ ರಾಜಕೀಯ ನಾಯಕರನ್ನ ಕೊಂಡ್ಕೊಂಡಿದ್ದಾನೆ ಈ ವೀರೇಂದ್ರ ಹೆಗಡೆ? ಈ ಹರ್ಷೇಂದ್ರ ಜೈನ್ ಲುಚ್ಚ ಎಲ್ಲಿದ್ದಾನೆ ಇವನು? ಇವನಿಗೆ ಭೂರಹಿತ ಹೊಡೆಯಂತ ಅರ್ಜಿ ಹಾಕೋದು ಅಷ್ಟೇ ಗೊತ್ತದ? ಅವನು ನಾವು ಪಂಚಾಯತಿಯಾಗ ಅರ್ಜಿ ಹಾಕಿರೂ ಕೂಡ ಮನೆ ಮುಂದೆ ಬಂದು ಗಟರ್ ಸ್ವಚ್ಛ ಮಾಡಿರ ಅಂದ್ರೆ ಪಂಚಾಯತ್ ಸ್ವಚ್ಛ ಮಾಡೋದಿಲ್ಲ ನಮ್ಮಲ್ಲಿ. ಇವ್ಗೆ ಹೆಂಗೆ ಸರ್ಕಾರದವ್ರು 7 ಎಕರೆ ಜಮೀನು ಕೊಟ್ಟಿರಬೇಕು? ಇವ್ ಯಾವ ಲುಚ್ಚ ನನ್ನ ಮಗ ಇವ್ ಹರ್ಷೇಂದ್ರ ಜೈನ್. ನಮ್ಮ ಮನೆ ಮುಂದೆ ಗಟರ್ ಸ್ವಚ್ಛ ಆಗೋದಿಲ್ಲ, ಮಲೇರಿಯಾ ರೋಗ ಬರಾಗದ, ಡೆಂಗು ರೋಗ ಬರಾಗದ ನಮ್ಮಲ್ಲಿ. ಇಂಥ 4 ಎಕರೆ ಮಗನಿಗೆ 7 ಎಕರೆ ಕೊಟ್ಟಿದ್ದಾರೆ. ಇವನು ಸಾಮ್ರಾಜ್ಯ ಕಟ್ಕೊಂಡು ಇವ್ ಮೇರೆ ಆಗದಾನ. ಇಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಆಗದ. ಅಲ್ಲಿ ಹೆಣ್ಮಕ್ಳು ಕೊಂದವ್ರು ಯಾರು ಅನ್ನೋ ಅಭಿಯಾನ ಮಾಡಿದಾರ. ಈ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಪಾಪ ಕೋರ್ಟ್ ಅಲೆ ಆಗದಾರ. ಈ ಯಾವಾಗ ನನ್ನ ಇದು ಜಿಲ್ಲಾ ಬಿಟ್ಟು ಹೊರಗಡೆ ಆಗ್ತಾ ಇರ್ತಂದ ಅವರು, ಇನ್ನು ಜಯಂತ ಅವನ ಹೆಂಡತಿ ಮಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಕದಾರ. ಇನ್ನೊಂದು ಕಡೆ ಮಟ್ಟನ್ನ ಅದು ಪಾಪ ಒಂದ ಓಡಾಡ್ಕೋತ ಪಾಪ ಸಾಯ ಆಗದತ್ತಿ ಮಟ್ಟನ್ನ. ಇನ್ನು ಪಾಪ ಕಡೆ ಅಭಿಷೇಕ ಇದ್ರ ಮೇಲೆ ದಾಳಿ ಮಾಡಕದಾರ. ಪಾಪ ಅದು ಮಯಾಗ ಒಂದು ಚಿಪ್ ಆಗ್ತಿಲ್ಲ, ಕರೆ ಹೋರಾಟ ಮಾಡ್ಕದ ಮೆಚ್ಚಬೇಕ್ರಿ ಧೈರ್ಯ ಒಂದ. ಇನ್ನು ಕುಡ್ಲಾರ ರ್ಯಾಂಪೇಜ್ ಎಷ್ಟು ಹೊಡೆದ್ರು ಮಕ್ಕಳ್ರೆ ನಾ ಸೋಲಂಗಿಲ್ಲ, ನೀವೇನು ಹಾಕೋತೀರಿ ಹರ್ಕೋತಂದ ಕುಡ್ಲಾರ ರ್ಯಾಂಪೇಜ್ ಬಂದು ಹತ್ತಿ ಬಿಟ್ಟಿದಾರ. ಈ ಕಡೆ ಚಕ್ರವರ್ತಿ ಕೂತಿ ಇಲ್ಲಿ ಹರ್ಕೊಂಡ್ರು ಯಾರೇನು ಅದಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಬಂದು ಸತ್ಯ ಹೇಳಂಗಿಲ್ಲ. ಎಷ್ಟೋ ನಮ್ಮವ್ರು ನನಗೆ ಗೊತ್ತಿರೋ ಇಷ್ಟು ಅದಾವ, ಇನ್ನೂ ಅದಾವ, ನಾನು ನೋಡ್ತಿರ್ತೀನಿ. ಓಕೆ, ಲಯನ್ ಟಿವಿ ಅಂತಂದು ಯಾವುದಾದ, ಆಮೇಲೆ ಮತ್ತೊಬ್ಬ ಬೊಗ್ಗವರಪ್ಪ ಅಂತಂದು ಏನು ಹೇಳ್ತಾರಲ್ಲ ಅವ್ರು ಅದಾರ. ಆಮೇಲೆ ಮತ್ತೆ ಇನ್ನಕ್ಕೆ ಭಾಳ ಜನ ಅದಾರ, ಒಬ್ಬರ ಇಬ್ಬರ ಅಲ್ಲ, ಸಿಕ್ಕಾಪಟ್ಟೆ ಜನ. ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಈ ಹೋರಾಟಕ್ಕೆ ಇಳಿದಿದಾರಲ್ಲ, ಆದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಹರಾಮ್ಕೋರ್ ವೀರೇಂದ್ರ ಹೆಗಡೆ ಇವನಿಗೆ ಬೈಬಾರ್ದು, ಮತ್ತು ಇವನಿಗೆ ಬೈದ್ರ ಇವ್ ನಮ್ಮ ಯಾಕೆ ಕೇಸ್ ಮಾಡ್ತಾನೆ ರೀ, ಜೈಲಿಗೆ ಹೋಗಿ ಹಾಕ್ತಾನ. ನಾವೆಲ್ಲ ಅದಕ್ಕೆ ಅನ್ಸಬೇಕು. ಯಾಕೆ ಅನ್ಸಬೇಕ್ರಿ? ನಾಳೆ ನನ್ನ ಮನೆ ಹೆಣ್ಮಗಳಿಗೆ ಆದ್ರೆ ನಾ ಏನು ಮಾಡಲಿ? ಕಾನೂನು ಏನು ಹೇಳ್ತದ ಅಂದ್ರೆ, ನಿಮ್ಮ ಮನೆ ಹೆಣ್ಮಗಳು ನಿನ್ನ ಮಗಳ ಮ್ಯಾಗ ರೇಪ್ ಆದ್ರೂ ನೀ ಸುಮ್ಮನೆ ಕೊಡ್ಬೇಕು, ಬಂದು ಕೋರ್ಟ್ ಮುಂದೆ ಕೈ ಕಟ್ಟಿ ನಿಲ್ಬೇಕಂತ ಹೇಳ್ತದ ಇದನ್ನ? ಏನು ಮಾಡ್ಬೇಕ್ರಿ ನಾವು? ಆ ಹೆಣ್ಮಕ್ಳು ಅಷ್ಟೊಂದು ಹೋರಾಟ ಮಾಡಿದ ಅವ್ರಿಗೆ ಕಿಮ್ಮತ್ತಿಲ್ಲ, ಹೋರಾಟಗಾರಿಗೆ ಕಿಮ್ಮತ್ತಿಲ್ಲ. ಮೊಹಾಂತಿ ಸಾಹೇಬ್ರ, ನಿಮ್ಮ ಪ್ರತಿಮೆಯನ್ನ ಇಡೀ ಕರ್ನಾಟಕದ ವಿಧಾನಸೌಧ ಮುಂದೆ ಕಟ್ಟುವಂಥ ಸಂದರ್ಭ ಬರ್ತದೆ ಒಂದು ದಿನ. ಇಡೀ ಹೋರಾಟಗಾರರು ತಮ್ಮ ಮನೆಗಳ ಮುಂದೆ, ತಮ್ಮ ಗ್ರಾಮಗಳಲ್ಲಿ ನಿಮ್ಮ ಒಂದು ಪ್ರತಿಮೆಯನ್ನು ಕಟ್ತಾರ. ಈ ಲುಚ್ಚಾರನ ಮಕ್ಕಳಿಗೆ ಇವ್ರು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡ್ರಿ. ದಯವಿಟ್ಟು SIT ಅವರು ಯಾವುದೇ ಆಮಿಷಕ್ಕೆ ಒಳಗಾಗದೆ, ಯಾರೇ ಒಂದು ಬೆದರಿಕೆಗೆ ತಲೆ ಬಾಗದ ನೀವು ಸರಿಯಾದ ತನಿಖೆಯನ್ನು ಮಾಡಿದ್ದಾದರೆ ಈ ಲುಚ್ಚಾಗಳಿಗೆ ಶಿಕ್ಷೆ ಆಗ್ತದ. ಇದೇ ರೀತಿ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಪ್ರಾರಂಭ ಮಾಡ್ರಿ. ಎಲ್ಲ ಹೆಣ್ಣು ಮಕ್ಕಳ ಕುಲಕ್ಕೆ ಚಕ್ರವರ್ತಿ ಮಾಡ್ತಕ್ಕಂಥ ಸಲ್ಯೂಟ್ ಅದರ ನಿಮಗೆ. ಆಮೇಲೆ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳು ಸತ್ಯದ ಪರವಾಗಿ ಅದಾವ. ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ನೀವು ಯಾರು ಧನ್ಯವಾದಗಳನ್ನ ಹೇಳೋ ಅವಶ್ಯಕತೆ ನನಗಿಲ್ಲ. ನನಗೆ ನೀವು ಏನು ಮಾಡ್ಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಬರ್ರಿ. ಎಲ್ಲರಿಗೂ ಹೋಗಲಿ, ಸತ್ಯಾಂಶ ಏನು ಅನ್ನೋದು ಗೊತ್ತಾಗಲಿ. ನನಗೆ ಬೇಕಾಗಿರೋದು ಇಷ್ಟ, ಸತ್ಯ ಹೊರಗಡೆ ಬರಬೇಕು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಹೆಣ್ಣು ಎತ್ತರ ಸ್ಥಾನದಲ್ಲಿರಬೇಕು, ಮತ್ತು ಹೆಣ್ಣು ಇಂಥ ಧರ್ಮಾಧಿಕಾರಿಗಳು, ರಾಜಕೀಯ ನಾಯಕರು, ಶ್ರೀಮಂತರ ಗುಲಾಮರಾಗುವುದು ತಪ್ಪಬೇಕು, ಇವರಿಗೆ ಬಲಿಯಾಗುವುದು ತಪ್ಪಬೇಕು ಅನ್ನೋದೇ ಈ ಚಕ್ರವರ್ತಿಯ ಆಶಯದ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.